ಹಾ, ರೋಲಿಂಗ್ ಹಂಪ್ ಆದ್ಮೇಲಿಂದ ಸ್ಟಾರ್ಟ್ ಮಾಡೋದು. ನಮಸ್ಕಾರ ದೇವ್ರು. ಎಸ್, ವಿ ಆರ್ ಬ್ಯಾಕ್. ವಿ ಆರ್ ಬ್ಯಾಕ್ ಟು ಬ್ಯಾಕ್ ಫುಲ್ಲು. ಮಾಡಕ್ ಬೇರೆ ಕೆಲಸ ಎಲ್ಲ ಕುತ್ಕೊಂಡಿ ಮನೇಲಿ. ಅದಕ್ಕೆ ವಿಡಿಯೋ ಮಾಡಿ ಹಾಕ್ತಾ ಇದೀನಿ ನೋಡ್ರಿ ಅಂತ. ಸೊ ಎಸ್, ನಾವೀಗ ಲಾಸ್ಟ್ ವಿಡಿಯೋದಲ್ಲಿ ಮಾತಾಡಿದ್ನಲ್ಲ ಟ್ರಿಪ್ಪು, ಅದಕ್ಕೆ ಹೊರಟಿದೀವಿ. ಎಲ್ಲಿಗೆ ಅಂದ್ರೆ ವಿ ಆರ್ ಗೋಯಿಂಗ್ ಟು ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಅಂಡ್ ಸ್ವಾಮಿ ಕೊರಗಜ್ಜ ಟೆಂಪಲ್ ಇನ್ ಮಂಗಳೂರು. ಸೊ ಎಸ್, ಈಗ ಫಸ್ಟ್ ಮಂಗಳೂರು ಹೊರಟಿದೀವಿ. ಮಂಗಳೂರಿಂದ ನೆಕ್ಸ್ಟ್ ಧರ್ಮಸ್ಥಳ ಆದ್ಮೇಲೆ ಕುಕ್ಕೆ ಸುಬ್ರಹ್ಮಣ್ಯ. ಸೊ ಯಾ, ಹೊರಟಿದೀವಿ ಈಗ. ಯಾದ್ರು ವಿ ಆರ್ ಇನ್ ಮಡಿಕೇರಿ ರೈಟ್. ನಾವು ಮಡಿಕೇರಿ ಹೋಗ್ತಾ ಇದೀವಿ. ಫುಲ್ ವೆದರ್ ಫುಲ್ ಚಿಲ್ ಆಗಿದೆ. ಫುಲ್ ಚಿಲ್ ಆಗಿದೆ ವೆದರ್. ಏನ್ ತಣ್ಣ ಗಾಳಿ ಬೀಸ್ತೈತೆ ಅಂದ್ರೆ ಗುರು, ಇಂತ ರೋಡಲ್ಲಿ ಗಾಡಿ ಓಡ್ಸಕ್ಕೆ ಏನೋ ಒಂಥರ ಖುಷಿ. ಇಲ್ಲಿಂದ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಮಂಗಳೂರು. ಹೋಗ್ತಾ ಇದೀವಿ. ಎಲ್ಲ ಗಾಡಿಗಳನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದೆಷ್ಟು ಜನ ಬೈಕೊಂಡಿರ್ತಾರ ಏನೋ ಗೊತ್ತಿಲ್ಲ. ನಾವು ಬಿಡತ್ತವ ಇದೆಲ್ಲ ಫುಲ್ ನೋ ಪಾರ್ಕಿಂಗ್ ಅಂತ ಹಾಕ್ಬಿಟ್ಟವ್ರೆ. ಫಾರೆಸ್ಟ್ರಿಯಲ್ ಏರಿಯಾ, ಆನೆ ಬರುತ್ತಂತೆ ನೋಡಿ. ಕಾಷನ್, ಆನೆ ಕಾಷನ್ ಹಾಕ್ಬಿಟ್ಟವ್ರೆ. ಅಲರ್ಟ್ ಆಗಿ ಜೀಪ್ ತಗೊಳ್ಳಿ. ಆನೆ ಬಂದವಂತೆ. ಸೊ ಎಸ್, ಎಲ್ಲ ಕರ್ವ್ಸ್ ಅಲ್ಲಿ ಓಡಿಸ್ಕೊಂಡು ಗಾಡಿನ ಹೋಗ್ತಾ ಇದೀವಿ. ರೋಡ್ ಅಂತೂ ಮಾತಾಡಂಗಿಲ್ಲ, ಚೆನ್ನಾಗೈತೆ. ಇರೋ 2 ವೇ ರೋಡ್ ಆದ್ರೂ ಸಕಲಾಗೈತೆ. ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಇನ್ನೇನಿನ್ 20 ಕಿಲೋಮೀಟರ್ಸ್ ಏನೋ ಇದೆ ಮಡಿಕೇರಿ. ರೀಚ್ ಆಗ್ಬಿಟ್ಟು ಅಲ್ಲಿ ಒಂದು ಸ್ಟಾಪ್ ಹಾಕಿದ್ರೆ ಐ ವಿಲ್ ರಿಸ್ಯೂಮ್ ದ ವ್ಲಾಗ್. ನೋಡಿ, ಎಲ್ಲ ಹಿಮಾಲಯನ್ ಮೇಲೆ R15 ಮೇಲೆ ಎಲ್ಲ ಹುಡುಗಿ ಕೂರ್ಸ್ಕೊ ಹೋಯ್ತಾ ಇದ್ರೆ, ನಾನು ನಮ್ಮ ಫ್ರೆಂಡ್ ನನ್ನ ಮಗ ದಂಡ್ಪಿಂಡನ್ ಕೂರ್ಸ್ಕೊಂಡು ಹೋಯ್ತಾ ಇದೀನಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಸೊ ಎಸ್ ಗೈಸ್, ಬಹಳಷ್ಟು ಕಿಲೋಮೀಟರ್ ಗಾಡಿ ಓಡಿಸಿ ಕೈ ಎಲ್ಲ ಕೆಂಪ್ ಮಾಡ್ಕೊಂಡು ಬಂದಾದ್ಮೇಲೆ ವಿ ಹ್ಯಾವ್ ರೀಚ್ ಟು ಗೇಟ್ ವೇ ಆಫ್ ಧರ್ಮಸ್ಥಳ. ಆಕ್ಚುಲಿ ಕೊರಗಜ್ಜಂಗ್ ಹೋಗಿದ್ವಿ, ಅಲ್ಲಿ ವಿಡಿಯೋ ಮಾಡಕ್ಕೆಲ್ಲ ಬಿಡ್ಲಿಲ್ಲ. ಫೋನು ಕ್ಯಾಮ್ರಾ ಏನ್ರಲ್ಲಿ ವಿಡಿಯೋ ಮಾಡ್ತೀವಲ್ಲ ಕಿತ್ಕೊಂಡು ಡಿಲೀಟ್ ಮಾಡ್ತಾ ಇದ್ರು. ಎಸ್, ವಿ ಆರ್ ಹಿಯರ್, ಗೇಟ್ ವೇ ಆಫ್ ಧರ್ಮಸ್ಥಳ. ಸೊ ಎಸ್, ಐ ವಿಲ್ ರಿಸ್ಯೂಮ್. ರೂಮ್ ಸಿಕ್ಕಾದ್ಮೇಲೆ ಐ ವಿಲ್ ರಿಸ್ಯೂಮ್. ಸೊ ಎಸ್, ಗಾಡಿ ಸದ್ಯಕ್ಕಿಲ್ಲೇ ನಿಲ್ಸಿದೀವಿ. ಹೋಗ್ಬಿಟ್ಟು ರೂಮ್ ಕೇಳೋಣ ಫಸ್ಟು ಅಂತ. ಸಿಕ್ಕಿದ್ರೆ ವಿಲ್ ಗೋ ಅಂಡ್ ಕ್ರ್ಯಾಶ್ ದಿ ಪ್ಲೇಸ್. ಸಿಕ್ಬಿಟ್ರೆ ಸಾಕಪ್ಪ, ಜನ ಇಲ್ಲದೆ ಇದ್ರೆ ಸಾಕು ನಮಗೆ. ಎಸ್ ಗೈಸ್, ರೂಮ್ ಸಿಕ್ಕಾದ್ಮೇಲೆ ಐ ವಿಲ್ ಅಪ್ಡೇಟ್ ಯು. A few moments later. ಸೊ ಗೈಸ್, ಎಲ್ಲೂ ರೂಮ್ ಸಿಗ್ತಾ ಇಲ್ಲ. ಇಲ್ಲೊಂದ್ ಕಡೆ ಕೇಳ್ತಾ ಇದೀವಿ, ನೋಡೋಣ ಏನಾಗತ್ತೆ ಅಂತ. ಎಷ್ಟ್ ಜನಕ್ಕಂತೆ? ಇಬ್ರಿಗೆ 2.5? ಬಾ ಬ್ರೋ, ಅದ್ಯಾವ್ದೋ ನೇತ್ರಾವತಿ ಐತಲ್ಲ, ಹುಡಿಕೊಂಡು ಹೋಗೋಣ. ನೇತ್ರಾವತಿ ಅದ್ ಯಾವ್ದೋ ಐತಲ್ಲ, ಹುಡಿಕೊಂಡು ಹೋಗೋಣ ನಡಿ. ಇಬ್ರಿಗೆ 2.5 ಏನಲ್ಲೂ? ಓ ಮೇಡಮ್ಮ ಆದ್ರೆ ಕಷ್ಟ. ಬರೀ ಇಂಥದೆಯ. ಇವ್ರು ಇಲ್ಲೇ ಬಂದ್ಬಿಟ್ಟವ್ರಲ್ಲ ಆಗ್ಲೇ. ಇಲ್ವಂತ ಅಣ್ಣ, ಇಲ್ವೇ ಐತಂತೆ, ಹೋಗ್ ಕೇಳಲ. 3K ಯಾರ ಮನೆ ಹಾಳು ಮಾಡೋದಪ್ಪ, 3,000 ಕೊಟ್ಬಿಟ್ಟು.
ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನೋಡಿ ಇನ್ನೊಂದು ಅವರ್ ಹಿಂಗೆ ಓಡಾಡಿದ್ರೆ ಲಾಸ್ಟಿಗೆ ಚಾಪೆನೇ ಗತಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಬಾ ಆಯ್ತು ನೋಡೋ, ಇನ್ನೊಂದೆರಡು ಕಡೆ ಎಲ್ಲಾರ ಕೇಳೋಣ, ಕಮ್ಮಿಗೆ ಎಲ್ಲಾರ ಆದ್ರೆ ಹೋಗದ, ಇಲ್ವಾ ಲಾಸ್ಟಿಗೆ ಚಾಪೆನೇ ಗತಿ. ಅಷ್ಟೇ ಜೀವನ. ಅಷ್ಟೇ. ಹೋಗೋರೆ ಅಲ್ಲೇ ಕೇಳಕ್ಕೆ ಇರೋ ಇವರೇ ಕೇಳ್ಕೊಂಬರ್ಲಿ, ಅಲ್ಲೇ ಕೇಳ್ತಾವ್ರಲ್ಲ. ಎಷ್ಟು ಹೇಳ್ತಾವ್ರೆ ಅಣ್ಣ ಇಲ್ಲಿ? A few minutes later. ಎಷ್ಟು ಹೇಳ್ತಾವ್ರೆ ಇಲ್ಲಿ? ಹಾ, 4 ಮೆಂಬರ್ಸ್ 2,500. Few inches later. ಹೋಗೋರಲ್ಲ, ಇಲ್ಲೇ ಐತಲ್ಲ ಗಾಡಿ. ಅಣ್ಣ ಅಲ್ಲೇ ನಿಂತವನೆ. ಇಲ್ಲಿ ಕೇಳಿದ್ರ ಅಣ್ಣ? ಇಲ್ಲಿ ಕೇಳಿದ್ರ? 2.5 AC ಅಂತೆ, ಒಂದೇ ರೂಮ್ ಇರೋದಂತೆ. 6.5 hours later. ಗಾಯ್ಸ್, ಇಲ್ಲಿ ಲಾಸ್ಟಲ್ಲಿ ಯಾವುದೋ ಒಂದು ಹಳೆ ರೂಮ್ ಸಿಕ್ಕೈತೆ. ಇದಕ್ಕೆ 1,500 ಕೊಟ್ಟಿದ್ದೀವಿ. ಆ ಓಲ್ ಕಾಣಿಸ್ತೈತಲ್ಲ ಮೇಲ್ಗಡೆ, ಅದ್ರೊಳಗಡೆಯಿಂದ ಕಪ್ಪೆ ಎಲ್ಲ ಬರ್ತೈತೆ. ಅಬ್ಬಬ್ಬಬ್ಬ ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಧರ್ಮಸ್ಥಳದಲ್ಲಿ ಜೀವನ ಕಷ್ಟ. ಹುಡುಕಿ ಕೊನೆಗೆ 9:30 ರೂಮ್ ಸಿಕ್ಕೈತೆ. ನನ್ನ ಮಗ ನೋಡಿ ಆರಾಕ ಮನೆ ಕಂಡವನೆ. ಓಕೆ, ಇವಾಗ ಮಲ್ಕೊತಾ ಇದ್ದೀವಿ. ಬೆಳಗ್ಗೆ ಎದ್ದು ಐ ವಿಲ್ ಅಪ್ಡೇಟ್ ಯು. ಬಾಯ್, ಗುಡ್ ನೈಟ್ ಎವ್ರಿ ಒನ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.